ಬಂದ್ರೆ ಸ್ನೇಹಿತರೆ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಜನಕ್ಕೆ ಇದೊಂದು ಮರ್ತೋಗ್ಬಿಡ್ತಾರೆ. ಏನ್ ಹೇಳಿ, ಪಾಸ್ವರ್ಡ್. ಸರ್ ನಾನು ಪಾಸ್ವರ್ಡ್ ಮರ್ತೋಗಿದ್ದೀನಿ ಸರ್ ಅಂತ. ನಮ್ಗೆ ಅವ್ರ ಪ್ರಾಬ್ಲಮ್ ಇರುತ್ತೆ, ಜಿಮೇಲ್ ಐಡಿ ಪಾಸ್ವರ್ಡ್ ಕೊಡಿ ಅಂತೀವಿ. ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನಾವು ಲಾಗಿನ್ ಆಗ್ಬೇಕಾಗಿರುತ್ತೆ. ಅವಾಗ ಅವರು ಪಾಸ್ವರ್ಡ್ ನೆನಪು ಮಾಡ್ಕೊಂಡ್ರೆ ನೆನಪಾಗಲ್ಲ, ಎಲ್ಲಿ ಬರ್ದಿಟ್ಟಿದ್ದೀನಿ ಅಂತ ಅದು ಗೊತ್ತಿಲ್ಲ, ಸಿಗಲ್ಲ. ಈ ರೀತಿ ಆಗುತ್ತೆ. ಆವಾಗ ಹೇಗೆ ಪಾಸ್ವರ್ಡ್ ನ ರಿಕವರಿ ಮಾಡ್ಕೊಬೇಕು ಅನ್ನೋದೇ ಈ ವಿಡಿಯೋ. ಓಕೆನಾ? ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀವಿ ಯಾವ ರೀತಿ ಅಂತ. ದಯವಿಟ್ಟು ಆ ರೀತಿ ನೋಡ್ಕೊಂಡು ನೀವು ಕೂಡ ಪಾಸ್ವರ್ಡ್ ನ ರಿಕವರಿ ಮಾಡ್ಕೊಬೋದು. ರಿಕವರಿ ಮಾಡ್ಕೊಳ್ಳೋ ಮುಂಚೆ ಏನ್ ಇರ್ಬೇಕು ಗೊತ್ತಾ ನಿಮ್ಗೆ? ನೀವು ಲಾಗಿನ್ ಆಗಿರ್ತಾರಲ್ಲ, ಆ ಫೋನ್ ಇರ್ಲೇಬೇಕು ಕಂಪಲ್ಸರಿ. ಆ ಫೋನೇ ಇಲ್ಲ, ನನ್ನ ಹತ್ರ ಜಿಮೇಲ್ ಐಡಿ ಮಾತ್ರ ಇದೆ ಸರ್, ಪಾಸ್ವರ್ಡ್ ನನಗೆ ಗೊತ್ತಿಲ್ಲ ಅಂದ್ರೆ ನೀವು 2 ಸ್ಟೆಪ್ ವೆರಿಫಿಕೇಶನ್ ಮಾಡಿರ್ಬೇಕು ಅಲ್ಲ. ಅವರ 2 ಸ್ಟೆಪ್ ವೆರಿಫಿಕೇಶನ್ ಮಾಡಿದ್ರೆ ಮಾತ್ರ ರಿಕವರಿ ಮಾಡಿಕೊಡ್ಬೋದು. ಓಕೆ? ಯಾಕಂದ್ರೆ 2 ಸ್ಟೆಪ್ಗೆ OTP ಹೋಗುತ್ತೆ, ಅಲ್ಲಿಂದ ನಾವು ರಿಕವರಿ ಮಾಡ್ಬೋದು. ಎರಡೂ ಇಲ್ಲ ಅಂದ್ರೆ ಆಗಲ್ಲ, ರಿಕವರಿ ಮಾಡಕ್ಕೆ ಆಗಲ್ಲ. ಹಾಗಾದ್ರೆ 2 ಸ್ಟೆಪ್ ಮಾಡಿಲ್ಲ ಸರ್, ಅದಂದ್ರೆ ಗೊತ್ತಿಲ್ಲ ನನಗೆ, ಅಕಸ್ಮಾತ್ 2 ಸ್ಟೆಪ್ ಮಾಡಿದೀನಿ, ಆ ಜಿಮೇಲ್ ಐಡಿ ನನ್ನ ಹತ್ರ ಇಲ್ಲ ಸರ್, ಆ ಫೋನ್ ನಂಬರ್ ನನ್ನ ಹತ್ರ ಇಲ್ಲ ಸರ್ ಅಂದ್ರೂ ಕೂಡ ಆಗಲ್ಲ ರಿಕವರಿ ಮಾಡಕ್ಕೆ. ನೆನಪಲ್ಲಿ ಇಟ್ಕೊಳ್ಳಿ ಇವೆಲ್ಲ. ಓಕೆನಾ? ಮೇನ್ ಇವೆಲ್ಲ ಆಗ್ಬೇಕು ಸ್ಟೆಪ್ಸ್. ಇವೆಲ್ಲ ಮಾಡೋದೇ ಇಲ್ಲ ನೀವು. ಜಸ್ಟ್ ಯಾರೋ ನೋಡ್ತೀರಾ ವಿಡಿಯೋ, ನಮ್ಮ ವಿಡಿಯೋನೋ ಇಲ್ಲ ಯಾರ್ದೋ ಒಬ್ರದ್ದು ವಿಡಿಯೋ ನೋಡ್ತೀರಾ, ಚಾನಲ್ ಕ್ರಿಯೇಟ್ ಮಾಡ್ಬಿಡ್ತೀರಾ, ಜಿಮೇಲ್ ಐಡಿ ಓಪನ್ ಮಾಡಿ ಪಾಸ್ವರ್ಡ್ ಹಾಕ್ತಿರ್ತೀರಾ. ಆಮೇಲೆ 1-2 ವರ್ಷ ಆದ್ಮೇಲೆ ಅದು ಮರ್ತು ಹೋಗ್ತೀರಾ, ಆ ಫೋನು ಕಳೆದೋಗುತ್ತೆ. ಆ ಟೈಮ್ನಲ್ಲಿ ಈ ತರ ಆಗುತ್ತೆ. ಓಕೆನಾ? ಅದಕ್ಕೋಸ್ಕರ ದಯವಿಟ್ಟು ಪಾಸ್ವರ್ಡ್ ಚೇಂಜ್ ಮಾಡಿದ್ಮೇಲೆ ಒಂದ್ ಕಡೆ ಬರ್ದು ಇಟ್ಕೊಳ್ಳಿ. ಓಕೆನಾ? ಬನ್ನಿ ಈಗ ಹೇಗೆ ರಿಕವರಿ ಮಾಡೋದು ಅಂತ. ಈಗ ಫೋನ್ ಇದೆ ಅನ್ಕೊಳ್ಳಿ, ಈಗ ಇದು ನನಗೆ ಪಾಸ್ವರ್ಡ್ ಗೊತ್ತಿಲ್ಲ ಈ ಯೂಟ್ಯೂಬ್ದು. ಈಗ ಹೆಂಗೆ ಅದನ್ನ ರಿಕವರಿ ಮಾಡೋದು ಅಂತ ಬರತ್ತಾ ತೋರಿಸ್ತಾನೆ ಸ್ಟೆಪ್ ಬೈ ಸ್ಟೆಪ್. ದಯವಿಟ್ಟು ಆ ಸ್ಟೆಪ್ನ ಕ್ಲೀನಸ್ಟ್ ಫಾಲೋ ಮಾಡಿ ನೀವು ಕೂಡ ಆರಾಮಾಗಿ ನಿಮ್ಮ ಒಂದು ಹೊಸ ಪಾಸ್ವರ್ಡ್ನ ರೀಸೆಟ್ ಮಾಡಿಕೊಂಡು ನಿಮ್ಮ ಒಂದು ಜಿಮೇಲ್ ಐಡಿನ ರೀಸೆಟ್ ಮಾಡ್ಕೊಬೋದು ಅಲ್ವಾ? ಬನ್ನಿ ಹೆಂಗೆ ಹೇಳಿ ಬರುತ್ತದೆ ಯಾವ ರೀತಿ ಮಾಡೋದು, ಯಾವ ತರ ರಿಕವರಿ ಮಾಡ್ಕೊಳೋದು. ಓಕೆ, ಫಸ್ಟ್ ಏನಂತಂದ್ರೆ ಫಸ್ಟ್ ಸ್ಟೆಪ್ ಏನಂತ ಅಂದ್ರೆ ಇಲ್ಲಿ ಗೂಗಲ್ ಬನ್ನಿ. ಓಕೆ, ಗೂಗಲ್ ಬಂದಾಗ ಇಲ್ಲಿ ನೋಡಿ ನಿಮ್ಗೆ ಕಾಣಿಸುತ್ತಲ್ಲ, ಇಲ್ಲಿ ಗೂಗಲ್ ಅದ್ರ ಮೇಲೆ ಕ್ಲಿಕ್ ಕೊಡ್ಬೇಕು. ಕ್ಲಿಕ್ ಕೊಟ್ಟಾಗ ಇಲ್ಲಿ ನಮ್ಗೆ ಮೇಲ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡ್ಬೇಕು. ಈಗ ನನ್ಗೆ ಯಾವ್ದು ಬೇಕೀಗ ಇಮೇಲ್ದು ನಮ್ದು ಪಾಸ್ವರ್ಡ್ ಮರ್ತೋಗಿದೆ. ಸೊ ಇಲ್ಲಿ ನೋಡಿ, ಇದ್ರ ಮೇಲೆ ನಾವೀಗ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಬರುತ್ತೆ ನಿಮ್ಗೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಹೊಸ ಇಂಟರ್ಫೇಸ್ ಇಲ್ಲಿ ನಮ್ಗೆ ಓಪನ್ ಆಗುತ್ತೆ. ಇದಾದ್ಮೇಲೆ ಕೆಳಗಡೆ ಬನ್ನಿ. ನೆಕ್ಸ್ಟ್ ಸೆಕ್ಯೂರಿಟಿ ಅಂಡ್ ಸೈನ್ ಅಪ್, ಇದ್ರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ರಾ? ಈಗ ಕೆಳಗಡೆ ಬನ್ನಿ. ಹಂಗೆ ಕೆಳಗಡೆ ಬರ್ತಾ ಪಾಸ್ವರ್ಡ್ ಅಂತ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಕೊಡ್ಬೇಕಾಗತ್ತೆ. ಪಾಸ್ವರ್ಡ್ ಮೇಲೆ ಕ್ಲಿಕ್ ಕೊಟ್ಟಾಗ ಒಂದ್ ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ. ಆಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ನೀವು ಫೇಸ್ ಲಾಕ್ ಎಲ್ಲ ನೀವು ವೆರಿಫೈ ಮಾಡ್ಬೇಕಾಗತ್ತೆ. ಏನಿರುತ್ತೋ ಅದು, ಫಿಂಗರ್ ಪ್ರಿಂಟ್ ಇದ್ರೆ ಫಿಂಗರ್ ಪ್ರಿಂಟ್, ಪಿನ್ ಇದ್ರೆ ಪಿನ್, ಫೇಸ್ ಲಾಕ್ ಇದ್ರೆ ಫೇಸ್ ಲಾಕ್. ಸೊ ಈ ತರ ಈಗ ನಿಮ್ಗೆ ಇಲ್ಲಿ ನೀವು ಪಾಸ್ವರ್ಡ್ ಹಾಕ್ಬೇಕು. ಉದಾಹರಣೆಗೋಸ್ಕರ ನಮ್ ತಂಗಿ ಜನನಿ ಹೆಸರು ಹಾಕ್ತೀನಿ ನೋಡಿ. ಇಲ್ಲಿ ಜನನಿ ನೋಡ್ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಪಾಸ್ವರ್ಡ್ ಇಟ್ಕೊಳ್ಳಿ, ಮತ್ತೆ ಒಂದ್ ಕಡೆ ಬರ್ದಿಕೊಬೇಕಾಗುತ್ತೆ. ನೀವು ಹೇಗೆ ಫಾರ್ಮ್ಯಾಟ್ ಹಾಕ್ಬೇಕಂತ ಅಂದ್ರೆ, ನಾವು ಉದಾಹರಣೆಗೋಸ್ಕರ ಈ ತರ ಹಾಕ್ತೀನಿ, ಜನನಿ @123_ ABC ಅಂತ. ಈ ತರ ಒಂದ್ ಸ್ವಲ್ಪ ಸ್ಟ್ರಾಂಗ್ ಪಾಸ್ವರ್ಡ್ ಇರ್ಬೇಕು. ಓಕೆ ನೋಡಿ, ಇಲ್ಲಿ ಈ ತರ ಸ್ಟ್ರೆಂತ್ ನೋಡಿ, ಸ್ಟ್ರಾಂಗ್ ಅಂತ ಇದೆ. ಆ ತರ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಇಟ್ಕೊಬೇಕಾಗುತ್ತೆ. ಇದೇ ಪಾಸ್ವರ್ಡ್ ನಾನೇನ್ ಮಾಡ್ತೀನಿ, ಕಾಪಿ ಮಾಡ್ಕೊಂತೀನಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೇಮ್ 2 ಕಾಲಮ್ ಅಲ್ಲಿ ಸೇಮ್ ಪಾಸ್ವರ್ಡ್ ಇರ್ಬೇಕು. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಮೇಲೆ ಸೇವ್ ಕೊಡೋಕ್ಕಿಂತ ಮುಂಚೆ ಒಂದ್ ಕಡೆ ಬರ್ದಿಕೊಳ್ಳಿ ಅಥವಾ ಒಂದ್ ಕಡೆ ಸೇವ್ ಮಾಡಿಟ್ಕೊಳ್ಳಿ. ಓಕೆ, ಆಮೇಲೆ ಚೇಂಜ್ ಪಾಸ್ವರ್ಡ್ ಅಂತ ಕೊಡಿ. ಚೇಂಜ್ ಪಾಸ್ವರ್ಡ್ ಗೊತ್ತಾಗ ಯೋರ್ ಪಾಸ್ವರ್ಡ್ ವಾಸ್ ಚೇಂಜ್, ಇಷ್ಟ ಮಾಡಿದ್ರೆ ಸೇವ್ ಆಗುತ್ತೆ ಪಾಸ್ವರ್ಡ್. ಆಮೇಲೆ ಬೇಕಾದ್ರೆ ನೀವು ಪಾಸ್ವರ್ಡ್ ನೆನಪಿಟ್ಕೊಬಹುದು. ಆದ್ರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಪಾಸ್ವರ್ಡ್ ಸ್ಟ್ರಾಂಗ್ ಇರ್ಬೇಕು. ಇಲ್ಲ ಅಂತಂದ್ರೆ ಹ್ಯಾಕರ್ಸ್ ಆರಾಮಾಗಿ ಐಡೆಂಟಿಫೈ ಮಾಡಿ ಅದನ್ನ ನಿಮ್ಮ ಜಿಮೇಲ್ ನ ಹ್ಯಾಕ್ ಮಾಡಬಹುದು. ಸೊ ಇದ್ರಿಗೋಸ್ಕರ ಪಾಸ್ವರ್ಡ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟು ನಿಮ್ದು ಒಳ್ಳೇದಂತ ಹೇಳಕ್ ಇಷ್ಟಪಡ್ತೀನಿ. ನೋಡ್ರಲ್ಲ, ಸಿಂಪಲ್ ಆಗಿತ್ತಲ್ವಾ? ಇಷ್ಟು ಮಾಡಕ್ಕೆ ಎಷ್ಟೊಂದು ಜನ ಗೊತ್ತಿರಲ್ಲ. ಓಕೆ, ನಮ್ರ ಕೊಡ್ತಾರೆ ಅಕೌಂಟ್ ಗೊತ್ತಿಲ್ಲ ಸರ್ ಅಂತಾರೆ. ಅದಕ್ಕೋಸ್ಕರನೇ ವಿಡಿಯೋ ಮಾಡಿದ್ದು, ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ. ಓಕೆ, ಆ ರೀತಿ ನೀವು ಪಾಸ್ವರ್ಡ್ ಅಲ್ಲಿ ಹೋಗಿ ಮ್ಯಾನೇಜರ್ಗೆ ಹೋಗ್ಬಿಟ್ಟು, ಗೂಗಲ್ ಮ್ಯಾನೇಜರ್ಗೆ ಹೋಗ್ಬಿಟ್ಟು ಅಲ್ಲಿ ಪಾಸ್ವರ್ಡ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಬರೋದು ಹೆಂಗೆ ತೋರಿಸ್ದಂಗೆ ಸ್ಟ್ರಾಂಗ್ ಪಾಸ್ವರ್ಡ್ ಇಡಿ. ಓಕೆ, ನಿಮ್ದು ಬೇಕಾದ್ರೆ ನಿಮ್ಮ ಲವರ್ದು ಅಥವಾ ನಿಮ್ಮ ಮಕ್ಕಳದು ಡೇಟ್ ಆಫ್ ಬರ್ತ್ಗಳು ಎಲ್ಲ ಮಿಕ್ಸ್ಡ್ ಮಾಡಿ ಕಿಚಡಿ ಮಾಡಿ ಒಂದ್ ಕಡೆ ಬರ್ದು ಇಟ್ಕೊಳ್ಳಿ. ಅಷ್ಟು ದೊಡ್ಡದಾಗಿದ್ದಾಗ ಪಾಸ್ವರ್ಡ್ 8 ಡಿಜಿಟ್ ಮೇಲಿದ್ರೆ ಜಾಸ್ತಿ ಪಾಸ್ವರ್ಡ್ ಸ್ಟ್ರಾಂಗ್ ಅಲ್ವಾ ಅವರ? ಹೌದು, 8 ಅಕ್ಷರ ಮೇಲಿರ್ಬೇಕು ಯಾವತ್ತು ಪಾಸ್ವರ್ಡ್ ಸ್ಟ್ರಾಂಗ್ ಆಗಿರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. 8 ಅಕ್ಷರ ಒಳಗಿದ್ರೆ ಹ್ಯಾಕರ್ಸ್ಗೆ ಈಸಿಯಾಗಿ ಆಗುತ್ತೆ. ಒಂದು ಡಿವೈಸ್ ಇದೆ, ಅದ್ರ ಬಗ್ಗೆ ಒಂದು ಫೀಚರ್ ಅಲ್ಲಿ ಆರೋ ವಿಡಿಯೋ ಮಾಡ್ತಾರೆ. ಆ ಡಿವೈಸ್ ಹಾಕಿ ನಿಮ್ಮ ಮೊಬೈಲ್ ಬಿಟ್ರೆ ಸಾಕು, ಪಾಸ್ವರ್ಡ್ ಅದೇ ಮಾಡಿ ಅದೇ ಓಪನ್ ಮಾಡುತ್ತೆ. ಓಕೆನಾ? ಈ ತರ ಎಲ್ಲ ಡಿವೈಸ್ಗಳು ಬಂದ್ಬಿಟ್ಟಿದೆ. ಹೌದಾ? ಈ ರೀತಿ ಹ್ಯಾಕ್ ಮಾಡಿ ನಿಮ್ ಚಾನಲ್ಗಳನ್ನ ಹ್ಯಾಕ್ ಮಾಡ್ಬಿಡ್ತಾರೆ. ಓಕೆ, ನಿಮ್ಗೊಂದು ಮೇಲ್ ಕಳಿಸು ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಲ್ಲ ಬರೋದು ಹ್ಯಾಕ್ ಮಾಡೋದು ಅಂತ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನೀವು ಪಾಸ್ವರ್ಡ್ ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಪಾಸ್ವರ್ಡ್ ನ ಹೇಳಿದ್ನಲ್ಲ, ನಂತರ ಯಾರನ್ನ ಒಳ್ಳೆ ಕ್ರಿಯೇಟರ್ಸ್ಗಳಿಗೆ ಕೊಡಿ, ಸಿಕ್ದವ್ರಿಗೆಲ್ಲ ಕೊಡಕ್ ಹೋಗ್ಬೇಡಿ. ಓಕೆ, ಆಮೇಲೆ ನೀವು ವಾಟ್ಸಪ್ ಅಲ್ಲಿ ಸೆಂಡ್ ಮಾಡ್ತೀರಾ, ಅದು ಕೂಡ ಅಷ್ಟೇ. ನೀವು ವಾಟ್ಸಪ್ ಅಲ್ಲಿ ಸೆಕ್ಯೂರ್ ಆಗಿ ಸೆಂಡ್ ಮಾಡ್ಬೇಕು. ನೀವು ವಾಟ್ಸಪ್ ನ ಸೆಕ್ಯೂರ್ ಆಗಿ ಇಟ್ಕೊಬೇಕು. ನಮಗ್ ಸೆಂಡ್ ಮಾಡಿ ಇಡ್ತೀರಾ,
ಆದ್ರೆ ಅದು ಲೀಕ್ ಆಗೋಗುತ್ತೆ ವಾಟ್ಸಪ್ ಅಲ್ಲಿ. ಓಕೆನಾ, ಅಲ್ಲೂ ಕೂಡ ಹ್ಯಾಕರ್ಸ್ಗಳು ಇರ್ತಾರೆ. ನಿಮ್ ಪಾಸ್ವರ್ಡ್ ನ ಅಲ್ಲಿ ನಾವು ನೋಡಕ್ ಮುಂಚೆ ಅವ್ರು ನೋಡಿ ಅಲ್ಲಿ ಅವರು ಚೇಂಜ್ ಮಾಡೋ ಕೆಪಾಸಿಟಿನು ಹ್ಯಾಕರ್ಸ್ಗಳಿಗೆ ಇರುತ್ತೆ. ಓಕೆ, ಐ ಹೋಪ್ ನಿಮ್ಗೆ ವಿಡಿಯೋ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅನ್ಕೊಂತೀನಿ. ಹೇಗೆ ಪಾಸ್ವರ್ಡ್ ರಿಕವರಿ ಮಾಡ್ಕೊಳೋದು ಅಂತ ಹೇಳಿದ್ನಲ್ಲ. ಡಿವೈಸ್ ಇರಲೇಬೇಕು, ಡಿವೈಸ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಈ ತರ ಪಾಸ್ವರ್ಡ್ ಚೇಂಜ್ ಮಾಡೋಕೆ, ಇಲ್ಲ ಅಥವಾ 2 ಸ್ಟೆಪ್ ವೆರಿಫಿಕೇಶನ್ ಮಾಡಿರ್ಬೇಕು. ಆಯ್ತು, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ಓಕೆ ಪಾಪ, ಐ ಹೋಪ್ ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದುಡ್ಡಿಗೆ ಪ್ರೋತ್ಸಾಹ ಕೊಡಿ. ವೆರಿ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡಿ ಕಮೆಂಟ್ ಮಾಡ್ರೆ, ಈ ಸೆಲ್ಫ್ ರಿಜಿಸ್ಟರ್ ಮಾಡೋಕೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಲ್ಸ್ ಕನ್ನಡ ಓದಿಸಿ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.